ನಗರ ಶಿಕ್ಷಣಕ್ಕೆ ಹೆಸರಾದಂತಹ ಜಿಲ್ಲೆ. ಇಲ್ಲಿ ಹಲವಾರು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕರ್ನಾಟಕದಲ್ಲಿ ಎಲ್ಲೇ ರ್ಯಾಂಕ್ ಮಿಸ್ ಆದರೂ ಸಹ ಕರ್ನಾಟಕದಲ್ಲಿ ರ್ಯಾಂಕ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಿಸ್ ಆಗ್ಬೋದು, ಆದರೆ ಮೈಸೂರಿನಲ್ಲಿ ಯಾವತ್ತೂ ಸಹ ಮಿಸ್ ಆಗೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮಹಾರಾಜರ ಕಾಲದಿಂದ ಹಿಡಿದು ಶಿಕ್ಷಣಕ್ಕೆ ನಮ್ಮ ಮೈಸೂರು ಜಿಲ್ಲೆ ಬಹಳ ಹೆಸರುವಾಸಿಯಾದಂಥ ಜಿಲ್ಲೆ. ಈ ಥರದ ಒಂದು ಎಜುಕೇಷನಲ್ ಇರ್ತಕ್ಕಂಥ ನಮ್ಮ ಜಿಲ್ಲೆನಲ್ಲಿ ಪ್ರೆಸೆಂಟೇಷನ್ ಸ್ಕೂಲ್ ಸಹ ಒಂದು ಅದ್ಭುತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನಾನಾದರೂ ಭಾವಿಸ್ತೇನೆ. ಇದು ರಿಂಗ್ ರೋಡಿಂದ ಸ್ವಲ್ಪ ದೂರ ಇದ್ದರೂ ಸಹ ಇಷ್ಟು ಜನ ಪೇರೆಂಟ್ಸ್ ನೀವೆಲ್ಲ ಇಲ್ಲಿ ಬಂದಿದ್ದೀರಾ. ನಿಮ್ಮೆಲ್ಲ ಮಕ್ಕಳಿಗೆ ಇಲ್ಲಿ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತೇಳಿ ನೀವು ಕಷ್ಟಪಟ್ಟು ಇಲ್ಲಿ ಒಂದು ಶಾಲೆಗೆ ಸೇರಿಸಿದ್ದೀರಾ. ಅದರ ಪ್ರತಿಫಲವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈಗ ನೋಡಿ, ಈಗ ತಾನೇ ನಮ್ಮ ಕಿಡ್ಸ್ ಒಂದು ಏನು ಸೇರಿದ್ದೀವ, ನಾವೆಲ್ಲರೂ ಸಹ ಒಂದು ಪಾರ್ಕಲ್ಲಿ ಬಂದು ಕೂತಿರೋ ಹಾಗೆ ಪ್ರತಿಯೊಂದು ಮಕ್ಕಳು ಒಂದೊಂದು ಹೂವಿದ್ದಾಗೆ. ಒಂದು ಮಲ್ಲಿಗೆ ಹೂ ಇರ್ತದೆ, ಒಂದು ಕಮಲದ ಹೂ ಇರುತ್ತೆ, ಒಂದು ಕನಕಾಂಬರ ಹೂ ಇರುತ್ತೆ, ಒಂದು ಚೆಂಡು ಹೂ ಇರುತ್ತೆ, ಒಂದು ಸಂಪಿಗೆ ಹೂ ಇರುತ್ತೆ. ಪ್ರತಿಯೊಂದು ಹೂವಿಗೂ ಅದರದೇ ಆದ ಸ್ಮೆಲ್ ಬೇರೆ ಇರುತ್ತೆ, ಅದರದೇ ಆದ ಟ್ಯಾಲೆಂಟ್ ಬೇರೆ ಇರುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾವೆಲ್ಲರೂ ಪೇರೆಂಟ್ಸ್ಗಳು ಒಂದು ತಪ್ಪು ಮಾಡ್ತೀವಿ. ಏನಂತ ಹೇಳಿ, ಆ ಮಗುಗೆ ಈ ಮಗುನ ಕಂಪೇರ್ ಮಾಡೋದು, ಅದೇ ಕ್ಲಾಸಲ್ಲಿ ಯಾರು ಫಸ್ಟ್ ರ್ಯಾಂಕ್ ಇರ್ತಾನೆ ಅವನಿಗೆ ಸೆಕೆಂಡ್ ರ್ಯಾಂಕ್ ಹುಡುಗನ ಕಂಪೇರ್ ಮಾಡೋದು. ಅದನ್ನು ದಯವಿಟ್ಟು ಮಾಡಬಾರ್ದು ಪೇರೆಂಟ್ಸ್. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಮಗುಗೂ ಅದರದೇ ಆದ ಒಂದು ಟ್ಯಾಲೆಂಟ್ ಇದ್ದೇ ಇರ್ತದೆ. ಈಗ ನೋಡಿ, ಇಲ್ಲಿ ಸ್ಟೇಜ್ ಮೇಲೆ ಏನು ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ಅದನ್ನು ಯಾರಾದರೂ ನೀವು ಈ ಮಗು ಬೇರೆಯವ್ರ ಮಗು ಅಂತ ತಿಳ್ಕೊಂಡು ನೋಡಿ ಡ್ಯಾನ್ಸ್ನ, ನಿಮಗೆ ಅದರ ಫೀಲ್ ಬೇರೆ ಆಗ್ತದೆ. ಅಲ್ಲಿ ಡ್ಯಾನ್ಸ್ ಮಾಡ್ತಕ್ಕಂಥ ಮಗು ತಪ್ಪೇ ಮಾಡಲಿ, ಆ ಮಗು ನನ್ನ ಮಗು ಆಗಿದ್ರೆ ಹೇಗೆ ಅಂತ ಕಲ್ಪನೆ ಮಾಡಿ ನೋಡಿ, ಆ ಮಗು ಚೆನ್ನಾಗೇ ಕಾಣುತ್ತೆ. ಆ ದೃಷ್ಟಿಯಿಂದ ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲ ಮಕ್ಕಳು ಸಹ ದೇವರು ಕೊಟ್ಟ ಕೊಡುಗೆ. ಇವತ್ತು ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಇರ್ಬೋದು, ಅದೇ ಕ್ಲಾಸಲ್ಲಿ ಒಬ್ಬ ಲಾಸ್ಟ್ ಸ್ಟೂಡೆಂಟ್ ಇರ್ಬೋದು, ಎಲ್ರಿಗೂ ಸಹ ದೇವರು ಒಂದೇ ಥರದ ಟ್ಯಾಲೆಂಟನ್ನು ಕೊಟ್ಟಿರ್ತಾನೆ. ನಾವು ಆ ಮಕ್ಕಳ ಬಗ್ಗೆ ಒಂದು ರೀತಿ ಅಗೌರವವಾಗಿ ಮಾತಾಡೋದು, ಆ ಥರದನ್ನ ಯಾರೂ ಸಹ ಮಾಡಬಾರ್ದು. ಮತ್ತು ರ್ಯಾಂಕ್ ಬರೋದು ಇದೆಯಲ್ಲ, ಅದು ಕ್ಲಾಸ್ಗೆ ಒಬ್ಬರೇ ಬರ್ತಾರೆ. ಹಾಗಂತ ಹೇಳಿ ಸೆಕೆಂಡ್ ರ್ಯಾಂಕ್ ಇರೋರು, ಥರ್ಡ್ ರ್ಯಾಂಕ್ ಇರೋರು ಅವ್ರಿಗಿಂತ ಕಮ್ಮಿ ಅಂತಲ್ಲ. ಅವರು ನೆಕ್ಸ್ಟ್ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಾವು ಪೋಷಣೆಯನ್ನು ಮಾಡಬೇಕಾಗ್ತದೆ. ಇದು ನನ್ನ ಕಡೆಯಿಂದ ಒಂದು ಸಿನ್ಸಿಯರ್ ರಿಕ್ವೆಸ್ಟ್. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ನಾವು ಅತಿಯಾಗಿ ಒತ್ತಡವನ್ನು ಹಾಕೋದಾಗಲಿ ಯಾವುದನ್ನು ಸಹ ಮಾಡಬಾರ್ದು ಅಂತೇಳಿ ಕೇಳ್ಕೊಳ್ತಾ, ಇನ್ನು ಎಜುಕೇಷನ್ ಬಗ್ಗೆ ನಾವು ಯಾಕೆ ಇಷ್ಟು ಒತ್ತಾಸೆಯಾಗಿ ಕೊಡ್ತೀವಿ. ಈಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಭಾಳಷ್ಟು ಪೇರೆಂಟ್ಸ್ ತಮ್ಮ ಕೌಟುಂಬಿಕ ಜೀವನದಲ್ಲಿ ಏನೆಲ್ಲ ಹರಸಾಹಸ ಪಡ್ತಾ ಇರ್ತಾರೆ, ಏನೆಲ್ಲ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಪಾಪ ಯಜಮಾನರು ಬೆಳಗ್ಗೆ ಮನೆಯಿಂದ ಹೊರಟ್ರೆ ರಾತ್ರಿ 10 ಗಂಟೆ 11 ಗಂಟೆ ತನಕ ಕೆಲಸ ಮಾಡಿ ಬರ್ತಾರೆ. ಮನೇಲಿರ್ತಕ್ಕಂಥ ತಾಯಂದರು ಅಷ್ಟೇ, ನೀವು ನಮ್ಮ ಮಗು ಚೆನ್ನಾಗಿ ಓದಲಿ ಅಂತೇಳಿ ಎಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇರ್ತೀರಿ. ಇದೆಲ್ಲದರ ಪ್ರತಿಫಲವಾಗಿ ನಾವು ಏನು ನೋಡ್ಬೇಕಂತ ಹೇಳಿದ್ರೆ, ನಮ್ಮ ಮಕ್ಕಳು ಇವತ್ತಲ್ಲ ನಾಳೆ ಚೆನ್ನಾಗಿ ಓದ್ತಾರೆ, ಅವರು ನಾಳೆ ದಿನ ದೊಡ್ಡ ಆಫೀಸರ್ ಆಗ್ತಾರೆ, ಅವ್ರ ಕಾಲ ಮೇಲೆ ಅವರು ನಿಂತ್ಕೋತಾರೆ, ನಾಳೆ ದಿನ ನಮ್ಮ ಫ್ಯಾಮಿಲಿಗೆ ಗೌರವವನ್ನು ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಅದೆಲ್ಲ ಮಾಡ್ತೀವಿ. ಸೊ ಅದರಿಂದ ಈ ಥರದ ಶಾಲೆಗಳಲ್ಲಿ ನೀವೇನು ಸೇರಿಸಿದ್ದೀರಾ, ಭಾಳ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂತ ನಾನಂತೂ ಭಾವಿಸ್ತೀನಿ. ಇದು ನಾನು ಮೊದಲನೇ ದಿನ ಬಂದಿರೋದ್ರಿಂದ ನಾನು ಕೇವಲ ಒಂದು ಅನ್ನವನ್ನು ಹೇಗೆ ಒಂದು ಪಾತ್ರೆಯಲ್ಲಿ ಎಲ್ಲ ಅಕ್ಕಿ ಕಾಳನ್ನು ನೋಡಲ್ಲ, ಬರೀ ಒಂದು ಅಗಳನ್ನ ನೋಡಿದ್ರೆ ಅದು ಅನ್ನ ಹೇಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ಇವತ್ತು ಒಂದು ದಿನದಲ್ಲಿ ನಾವೇನು ನೋಡಿದ್ದೀವಿ ಈ ಶಾಲೆ ಬಗ್ಗೆ, ಭಾಳ ಅಚ್ಚುಕಟ್ಟಾದ ರೀತಿಯಲ್ಲಿ ಈ ಶಾಲೆ ನಡೀತಾ ಇದೆ ಅಂತ ಭಾವಿಸ್ತೇನೆ. ಇಲ್ಲಿ ಟೀಚರ್ಸು ಸಹ ಅಷ್ಟೇ, ನಾನು ನೋಡಿದೆ ಭಾಳ ಡಿಸಿಪ್ಲಿನ್ ಆಗಿ ಮಕ್ಕಳಿಗೆ ಒಂದು ಶಿಸ್ತು ಸಂಯಮವನ್ನು ಕಲಿಸ್ತಾ ಇದ್ದಾರೆ. ಅದೇ ರೀತಿ ವಿದ್ಯೆಯನ್ನು ಸಹ ಕಲಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಇನ್ನು ಎಲ್ಲ ಮಕ್ಕಳು ಸಹ ಇದ್ದೀರಿ, ಎಲ್ಲ ನಮ್ಮ 7th ಸ್ಟ್ಯಾಂಡರ್ಡ್ ಮಕ್ಕಳಿರ್ಬೋದು, 6th ಸ್ಟ್ಯಾಂಡರ್ಡ್, ಅವ್ರಿಗೆ ಸ್ವಲ್ಪ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಪೇರೆಂಟ್ಸ್ಗಳಿಗೆ ನೀವು ಗೌರವವನ್ನು ಕೊಡಿ. ನಾನು ನೋಡ್ತೀನಿ ಏನಂತ ಹೇಳಿದ್ರೆ, ನಾವು ಸೊಸೈಟಿನಲ್ಲಿ ಒಂದು ಶಾಲೆ ಅಥವಾ ಒಂದು ತರಗತಿಗೆ ಬೇರೆ ಬೇರೆ ಥರದ ಕಮ್ಯುನಿಟಿ ಮಕ್ಕಳಿಗೆಲ್ಲ ಬಂದಿರ್ತಾರೆ. ಒಬ್ಬರು ಶ್ರೀಮಂತರ ಮನೆ ಮಕ್ಕಳು ಬಂದಿರ್ಬೋದು, ಒಬ್ಬರು ಬಡವರ ಮನೆ ಮಕ್ಕಳು ಬಂದಿರ್ಬೋದು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದಿರ್ಬೋದು, ಬೇರೆ ಬೇರೆ ಕಮ್ಯುನಿಟಿ ಬಂದಿರ್ತಾರೆ. ಮಕ್ಕಳು ಇಲ್ಲಿ ಸೇರಿದಾಗ ಅಲ್ಲಿ ಅವರೆಲ್ಲ ಮಾತಾಡ್ಕೋತಾ ಇರ್ತಾರೆ, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಈ ಥರದ್ದು. ನಾನು ಮಕ್ಕಳಿಗೆ ಒಂದೇ ಒಂದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿಗಳನ್ನ ಎಲ್ಲೂ ಸಹ ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ಬ ಮಗುವನ್ನು ಸಾಕಲಿಕ್ಕೆ ಆತನ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ ಅದು ಅವರಿಗಷ್ಟೇ ಗೊತ್ತಿರ್ತದೆ. ದಯವಿಟ್ಟು ಎಲ್ಲ ಪೇರೆಂಟ್ಸ್ಗಳು ನಿಮ್ಮ ತಂದೆ ತಾಯಿಗಳಲ್ಲಿ ನೀವು ದೇವರನ್ನು ಕಾಣಬೇಕು. ನಿಮ್ಮ ತಂದೆ ತಾಯಿಯಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಕ್ಕಂಥವ್ರು ಈ ಜಗತ್ತಿನಲ್ಲಿ ಇನ್ಯಾರೂ ಸಹ ಇರೋದಿಲ್ಲ. ನಿಮ್ಮನ್ನು ಯಾರು ಹೊಗಳ್ತಾರೆ,
ನಿಮ್ಮನ್ನು ಯಾರೋ ಒಂದು ಚಾಕ್ಲೇಟ್ ತಗೊಡ್ತಾರೆ, ನಿಮ್ಮ ರಿಲೇಟಿವ್ಸ್ ಇರ್ಬೋದು ಅಥವಾ ನಾನೇ ಇರ್ಬೋದು ಅಥವಾ ಯಾರೇ ಇರಲಿ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಪ್ರೀತಿಸುವಷ್ಟು ಈ ಜಗತ್ತಲ್ಲಿ ಯಾರೂ ಪ್ರೀತಿಸಲ್ಲ. ಅದರಿಂದ ಎಲ್ಲ ಪೇರೆಂಟ್ಸ್ಗಳಿಗೆ, ಎಲ್ಲ ಮಕ್ಕಳುಗಳು ನೀವು ಗೌರವವನ್ನು ಮೊದಲು ಕೊಟ್ಟರೆ, ಅವರ ಆಶೀರ್ವಾದ ನಿಮಗೆ ಸಿಕ್ಕಿದ್ರೆ ನೀವು ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಭಾಳ ಉತ್ತಮ ಮನುಷ್ಯರಾಗೋದನ್ನು ಮರಿತಾ ಇದ್ದೇವೆ. ಅದರಿಂದ ಮೊದಲಿಗೆ ನಾವು ಈ ಜಾತಿ ಭೇದ ಧರ್ಮ ಇವುಗಳ ಒಂದು ಸಂಕಲೆಯಿಂದ ಹೊರಗಡೆ ಬಂದು ನಾವೆಲ್ಲರೂ ಸಹ ವಿಶ್ವಮಾನವರಾಗಿ ಭಾರತೀಯರಾಗಿ ಕೆಲಸವನ್ನು ಮಾಡ್ತಾ, ಎಲ್ಲ ಮಕ್ಕಳು ಸಹ ಅಷ್ಟೇ. ನಾವು ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಮಗು ತಾನು ಹುಟ್ಟಿದಾಗ ವಿಶ್ವಮಾನವ ಆಗಿರ್ತಾನೆ, ಅವನು ಬೆಳೀತಾ 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 ಅವನು ಪೊಲ್ಯೂಟ್ ಆಗಿ ಆತನನ್ನು ನಾವು ಕಡೆಗಣಿಸಿ ಒಂದು ಅಲ್ಪ ಮಾನವನನ್ನಾಗಿ ಮಾಡ್ತೇವೆ ಅಂತ. ಅದು ದಯವಿಟ್ಟು ಆಗಬಾರ್ದು. ನಾವು ಎಜುಕೇಷನ್ ಪಡ್ಕೋತೀವಿ ಅಂತ ಹೇಳಿದ್ರೆ ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ನಾವು ಎಷ್ಟು ವಿದ್ಯೆಯನ್ನು ಪಡ್ಕೋತೀವಿ ಅಷ್ಟು ನಮಗೆ ವಿನಯ ಬರಬೇಕು, ಅಷ್ಟು ನಮಗೆ ಸಕ್ಸಸ್ ಮುಂದೆ ಸಿಗ್ತದೆ. ಸೊ ಅದರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ನಾನು ಹೇಳೋದಿಷ್ಟೇ, ದಯವಿಟ್ಟು ನೀವು ಯಾರೂ ಸಹ ಕಂಪೇರ್ ಮಾಡ್ಕೋಬೇಡಿ. ಉದಾಹರಣೆ ಹೇಳ್ಬೇಕಂದ್ರೆ ನಾನಿವತ್ತು ಈ ಥರದ ಯಾವುದೇ ಶಾಲೆಗಳಲ್ಲಿ ಓದಿಲ್ಲ. ನಾನು ಓದಿರ್ತಕ್ಕಂಥದ್ದೆಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದಿದ್ದೀನಿ. ಆದರೆ ಒಂದು ತಿಳ್ಕೊಳ್ಳಿ, KAS ಅಥವಾ IAS ಅಂತ ಪರೀಕ್ಷೆಗಳಲ್ಲಿ ನಿಮಗೆ ಡೆಲ್ಲಿನಲ್ಲಿ ಯಾವ ನಂಬರ್ 1 ಕಾಲೇಜಲ್ಲಿ ಓದಿರ್ತಾರೆ ಸ್ಟೂಡೆಂಟ್ಸ್, ಅವರು ಸೇಮ್ ಎಕ್ಸಾಮ್ ತೆಗೆದುಕೊಂಡಿರ್ತಾರೆ. ಮೈಸೂರಲ್ಲಿ ಯಾವುದೋ ಒಂದು ಸಣ್ಣ ಹಳ್ಳಿನಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರಲ್ಲ ಮಕ್ಕಳು, ಅದೇ ಎಕ್ಸಾಮ್ ತಗೊಂಡಿರ್ತಾರೆ. ಆದರೆ ಸೆಲೆಕ್ಟ್ ಆಗಬೇಕಿದ್ರೆ ಒಂದೊಂದ್ಸಲ ಈ ಡೆಲ್ಲಿನಲ್ಲಿ, ಬಾಂಬೆನಲ್ಲಿ ನಂಬರ್ 1 ಕಾಲೇಜ್ಗಳಲ್ಲಿ ಓದಿರ್ತಾರಲ್ಲ, ಅವ್ರು ಸೆಲೆಕ್ಟ್ ಆಗಿರಲ್ಲ, ಹಳ್ಳಿ ಮಕ್ಕಳು ಸೆಲೆಕ್ಟ್ ಆಗಿರ್ತಾರೆ, ಅಥವಾ ಈ ಥರದ ಒಂದು ಶಾಲೆ ಮಕ್ಕಳು ಸೆಲೆಕ್ಟ್ ಆಗಿರ್ತಾರೆ. ಯಾಕೆ ಸೆಲೆಕ್ಟ್ ಆಗಿರ್ತಾರೆ? ಯಾಕೆ ಅಂತ ಹೇಳಿದ್ರೆ, ವಿದ್ಯೆ ಅನ್ನೋದು ಕೇವಲ ಸಿಟಿಗಳಲ್ಲಿ ಇರ್ತದೆ, ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಇರುತ್ತೆ. ನಾವು ಏನೋ ದೊಡ್ಡ ದೊಡ್ಡ ಬುಕ್ಸ್ಗಳನ್ನ ಕೊಟ್ಟರೆ ಓದ್ತಾರೆ, ಅಥವಾ ಆನ್ಲೈನ್ ಕೋಚಿಂಗ್ಗಳನ್ನು ಕೊಡಿಸೇ ಓದ್ತಾರೆ, ಅಲ್ಲ. ಎಲ್ಲರೂ ಸಹ ಪೇರೆಂಟ್ಸ್ಗಳು ನಿಮ್ಮ ಮನೆಗಳಲ್ಲಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಸಾಧ್ಯವಾದಷ್ಟು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಜೀವನ ದರ್ಶನವನ್ನು ಮಾಡಿಸಿ, ಲೈಫ್ ಅಂದರೆ ಏನು ಅಂತ. ನಾನು ಮೊನ್ನೆ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಜಪಾನ್ ಶಾಲೆಗಳಲ್ಲಿ ಏನು ಮಾಡ್ತಾರೆ, ಮಕ್ಕಳಿಗೆ ಅವರ ತಂದೆ ತಾಯಿಗಳು ಏನು ಕಷ್ಟಪಡ್ತಾರೆ ಅದನ್ನು ಒಂದು ಕ್ಲಿಪ್ಪಿಂಗ್ ಮಾಡಿ ತೋರಿಸ್ತಾರೆ. ಯಾಕೆ ತೋರಿಸ್ತಾರೆ? ನಾವು ಬದಲಾಗಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಂದ ಹಿಡಿದು ನಾವು ಎಲ್ಲರೂ ಸಹ ಬದಲಾದಾಗ ನಮ್ಮ ದೇಶ ಬದಲಾಗ್ತದೆ, ಅಭಿವೃದ್ಧಿ ಆಗುತ್ತೆ, ನಾವೆಲ್ಲರೂ ಸಹ ಚೆನ್ನಾಗಿರ್ತೀವಿ. ಪೇರೆಂಟ್ಸ್ಗಳು, ಈಗ ನಾನು ಒಬ್ಬ ಪೇರೆಂಟಾಗಿ ಒಂದು ತಪ್ಪು ಮಾಡ್ತೀನಿ. ಏನು ಗೊತ್ತಾ, ನನ್ನ ಮಗ ಒಂದು ಮೊಬೈಲ್ ಇಟ್ಕೊಂಡಿರ್ತಾನೆ ಅಂತ ಇಟ್ಕೊಳ್ಳಿ, ಮೊಬೈಲ್ ನೋಡಬೇಡ ಅಂತ ಹೇಳ್ತೀನಿ, ನಾನು ನೋಡ್ತಾ ಇರ್ತೀನಿ. ಸೊ ಅದು ತಪ್ಪು ನಾವು ಮಾಡೋದು. ಮೊದಲನೇದಾಗಿ ಮಕ್ಕಳಿಗೆ ನಾವು ಏನು ಹೇಳ್ಬೇಕಂತ ಹೇಳಿದ್ರೆ ಅದು ನಾವು ಕರೆಕ್ಟ್ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಿಗೆ ನಾವು ಏನೇ ಹೇಳ್ಕೊಟ್ರು ಅದು ಈ ಕಿವಿಲಿ ಕೇಳ್ತಾರೆ, ಆ ಕಿವಿಲಿ ಬಿಡ್ತಾರೆ. ನಮ್ಮ ನಡವಳಿಕೆ ಏನಿರುತ್ತೆ, ನಾವು ಹೇಗೆ ನಡ್ಕೋತೀವಿ ಅದರ ಮೇಲೆ ಅದನ್ನು ನೋಡಿ ಮಕ್ಕಳು ಬೆಳೀತಾರೆ. ಅದರಿಂದ ಇಲ್ಲಿ ನಾನು ನೋಡಿದ ಮಟ್ಟಿಗೆ ಎಲ್ಲ ಮಕ್ಕಳು ಸಹ ಭಾಳ ಅಚ್ಚುಕಟ್ಟಾಗಿ, ಭಾಳ ಶಿಸ್ತಿನಿಂದ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಈ ಶಾಲೆಗೆ ಒಳ್ಳೆ ಹೆಸರನ್ನ ತರ್ತಾ ಇದ್ದಾರೆ. ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಸಿಸ್ಟರ್ಸ್ಗಳಿರ್ಬೋದು, ಭಾಳ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಕ್ರಿಶ್ಚಿಯನ್ ಮಿಷನರಿಗಳು ಇವತ್ತು ನಮ್ಮ ದೇಶದಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಶಿಕ್ಷಣದ ಸ್ಥಿತಿ ಈ ಮಟ್ಟದಲ್ಲಿ ಇರ್ತಿರ್ಲಿಲ್ಲ. ನೀವು ಮಂಗಳೂರಿನಿಂದ ತಗೊಂಡು ಸ್ವಾತಂತ್ರ್ಯ ಪೂರ್ವದಿಂದ ನೋಡಿ, ಅಥವಾ ಇಲ್ಲಿರ್ತಕ್ಕಂಥ ಎಲ್ಲ ಕ್ರಿಶ್ಚಿಯನ್ ಮಿಷನರೀಸ್ ನೋಡಿ, ಅವರು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಬಹಳ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಿರ್ತಾರೆ. ಅವ್ರು ಬೇಕಾದ್ರೆ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಏನು ಬೇಕಾದರೆ ಮಾಡ್ಬೋದಿತ್ತು. ಆದರೆ ಯಾಕೆ ಅವರು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮಹತ್ವವನ್ನು ಕೊಟ್ಟರು ಅಂದರೆ, ಇವತ್ತು ಜಗತ್ತಿನಲ್ಲಿ ಮದರ್ ತೆರೇಸಾರನ್ನು ನಾವು ನೆನೆಸ್ಕೋತೀವಿ. ಅವರು ನೋಡಿ ತಮ್ಮ ಇಡೀ ಒಂದು ದೇಹವನ್ನು ನಮ್ಮ ದೇಶಕ್ಕಾಗಿ ಸವಿಸ್ತಾರೆ. ಅದೇ ರೀತಿ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಲೂಯಿ ರೈಸ್ ಇರ್ಬೋದು, ಇವರೆಲ್ಲರೂ ಸಹ ಮೈನಾರಿಟೀಸಿಂದ ಬಂದರೂ ಸಹ ನಮ್ಮ ಪ್ರಪಂಚಕ್ಕೇನೆ ಹೆಸರು ತರತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಪ್ರೆಸೆಂಟೇಷನ್ ಸ್ಕೂಲ್ ಏನಿವತ್ತು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ನಮ್ಮ ಫಾದರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಸಿಸ್ಟರ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ಪೇರೆಂಟ್ಸ್ಗಳು, ನೀವು ಭಾಳ ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನ ಓದಿಸಿ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ. ನಿಮ್ಮ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ. ಅವರೆಲ್ಲರೂ ಸಹ ಇವತ್ತು ನಾನು ಏನಿದ್ದೀನಿ ನನಗಿಂತ ಒಳ್ಳೆ ಹುದ್ದೆಗಳಿಗೆ ಸೆಲೆಕ್ಟ್ ಆಗಲಿ, ಅವರು ಸಹ 4-6 ಜನರಿಗೆ ಆಶಾಕಿರಣ ಆಗಲಿ ಅಂತ ಭಾವಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ನನ್ನ ಕಡೆಯಿಂದ ಶುಭಾಶಯಗಳನ್ನ ಅರ್ಪಿಸ್ತೇನೆ. ಇಷ್ಟು ಹೇಳ್ತಾ ನನಗೆ ಒಂದೆರಡು ಮಾತನಾಡಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ರಿ. ಎಲ್ರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು.